ಹೆಲೋ ನಮಸ್ಕಾರ. ಇವತ್ತು ನಾನು ಜಿರೇನಿಯಂ ಗಿಡವನ್ನು ಯಾವ ರೀತಿ ಬೆಳೆಸೋದು ಅಂತ ಹೇಳ್ತಾ ಇದ್ದೀನಿ. ಈ ಜಿರೇನಿಯಂ ಗಿಡಗಳು ವರ್ಷ ಪೂರ್ತಿ ಹೂ ಬಿಡುವಂಥ ಗಿಡಗಳು. ಸೊ ಯಾವಾಗಲೂ ಸದಾಕಾಲ ಇದರಲ್ಲಿ ಹೂ ಇರುತ್ತೆ. ಇದರಲ್ಲಿ ತುಂಬ ಕಲರ್ಸ್ನ ನಾವು ನೋಡಬಹುದು. ವೆರೈಟಿ ಕಲರ್ಸು, ಅದ್ರ ಜೊತೆಗೆ ಡಬಲ್ ಕಲರ್ಸ್ ಕೂಡ ಇದರಲ್ಲಿ ತುಂಬ ಇರುತ್ತೆ. ಇದೆಲ್ಲ ನಾನು ತೋರಿಸ್ತಾ ಇರೋದು ನಮ್ಮನೇಲಿರುವಂಥ ವೆರೈಟಿಗಳು. ಈ ಗಿಡವನ್ನು ನಾವು ಸ್ಟೆಮ್ ಕಟ್ಟಿಂಗ್ಸ್ನಿಂದ ಬೆಳೆಸಬಹುದು. ಕೆಲವರು ಸೀಡ್ಸಿಂದ ಕೂಡ ಬೆಳೆಸ್ತಾರಂತೆ. ನಾನಿನ್ನೂ ಟ್ರೈ ಮಾಡಿಲ್ಲ ಅದನ್ನು. ಈ ಗಿಡಗಳಿಗೆ ತುಂಬ ನೀರು ಬೇಕಾಗಲ್ಲ. ನೀರು ಹಾಕಬೇಕು ಅಂದರೂ ಕೂಡ ಯಾವಾಗ ಮಣ್ಣು ಸ್ವಲ್ಪ ಡ್ರೈ ಆಗಿದೆ ಅಂತ ಅನಿಸುತ್ತೋ ಆವಾಗ ಮಾತ್ರ ನೀರು ಹಾಕಬೇಕು. ಈ ಗಿಡಗಳಿಗೆ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಅದು ಬುಡದಿಂದನೇ ಕೊಳೆತು ಹೋಗುತ್ತೆ. ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ಈ ಗಿಡಗಳು ನಮಗೆ ನರ್ಸರಿಲೆಲ್ಲ ಸಿಗುತ್ತೆ. ನಾವು ನರ್ಸರಿಲಿ ಗಿಡನ ಆಯ್ಕೆ ಮಾಡಬೇಕಿದ್ರೆ ಸ್ವಲ್ಪ ದೊಡ್ಡ ಗಿಡವನ್ನು ನೋಡಿ ಆಯ್ಕೆ ಮಾಡ್ಕೋಬೇಕು. ಯಾಕಂದರೆ ಈ ಗಿಡಗಳ ಬೆಳವಣಿಗೆ ಸ್ವಲ್ಪ ನಿಧಾನ. ಬೇರೆ ಗಿಡಗಳ ಥರ ತುಂಬ ಫಾಸ್ಟಾಗಿ ಬೆಳೆಯಲ್ಲ ಇದು ಸ್ವಲ್ಪ ಗ್ರೋತ್ ಸ್ವಲ್ಪ ನಿಧಾನವಾಗಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ಮೀಡಿಯಮ್ ಸೈಜ್ಡ್ ಗಿಡವನ್ನು ನಾವು ಚೂಸ್ ಮಾಡೋದ್ರಿಂದ ನಾವು ಕಟ್ಟಿಂಗ್ಸ್ನ ಮಾಡಿ ಮತ್ತು ಬೇರೆ ಗಿಡಗಳನ್ನು ಕೂಡ ಮಾಡಬಹುದು. ಈ ಗಿಡಗಳಿಗೆ ಸುಮಾರು ಒಂದು 4-5 ಗಂಟೆಗಳ ಕಾಲ ಡೈರೆಕ್ಟ್ ಸನ್ಲೈಟ್ ಸಿಕ್ಕರೆ ಚೆನ್ನಾಗಿ ಹೂವಾಗುತ್ತೆ. ಹಾಗಂತ ನಾವು ಕಂಪ್ಲೀಟಾಗಿ ಇದನ್ನ ಹೊರಗಿಡಬೇಕು ಅಂತ ಏನಿಲ್ಲ. ಸ್ವಲ್ಪ ಶೇಡಿ ಪ್ಲೇಸಲ್ಲಿ ಇಟ್ಟರೂ ಪರವಾಗಿಲ್ಲ. ಸ್ವಲ್ಪ ಸೂರ್ಯನ ಕಿರಣಗಳು ಒಂದು 4-5 ತಾಸು ಈ ಗಿಡಗಳ ಮೇಲೆ ಬಿದ್ದರೆ ಸಾಕು, ಚೆನ್ನಾಗೇ ಹೂವಾಗುತ್ತೆ. ಇದು ಹೂವಾಗಿ ಮುಗಿದ ನಂತರ ಉಳಿದಿರುವಂತಹ ಈ ಕಡ್ಡಿಗಳನ್ನು ನಾವು ಆವಾಗವಾಗ ಕಟ್ ಮಾಡ್ತಾ ಇರಬೇಕು. ಇದರಿಂದ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಹೊಸ ಹೂವಿನ ಗಿಡವನ್ನು ನೆಡಲಿಕ್ಕೆ ಇದರಲ್ಲೇ ಬೆಳೆದಿರುವಂತಹ ಸ್ಟೆಮ್ನ ತೊಗೊತಾ ಇದ್ದೀನಿ. ಈ ರೀತಿಯಾಗಿ ಸ್ಟೆಮ್ನ ಡೈರೆಕ್ಟಾಗಿ ಕೂಡ ಕಟ್ ಮಾಡ್ಕೊಬೋದು, ಅಥವಾ ಯಾವುದೇ ಬ್ರ್ಯಾಂಚ್ ಔಟ್ ಆಗಿದ್ದರೆ ಆ ಬ್ರ್ಯಾಂಚನ್ನು ಕೂಡ ಕಟ್ ಮಾಡ್ಕೊಬಹುದು. ಈ ಗಿಡದಲ್ಲಿ ಏನಾದರೂ ಬ್ರ್ಯಾಂಚಸ್ ಇದ್ದರೆ ಅದನ್ನು ಕೂಡ ಮುರಿದು ನೆಡಬಹುದು. ಆ ಥರ ಮುರಿದು ನೆಡೋದ್ರಿಂದ ಬದುಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಕಟ್ ಮಾಡೋಕ್ಕಿಂತ ಜಾಸ್ತಿ ನೀವು ಆ ರೀತಿ ಹೆಣೆಗಳನ್ನು ಮುರಿದು ನೆಡೋದ್ರಿಂದ ಅದರಲ್ಲಿ ಬದುಕುವಂಥ ಸಾಧ್ಯತೆ ಜಾಸ್ತಿ. ನಾನು ಇದನ್ನು ಮೀಡಿಯಮ್ ಸೈಜ್ ನರ್ಸರಿ ಕವರ್ನಲ್ಲಿ ನೆಡ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ದೊಡ್ಡ ಪಾಟ್ನಲ್ಲಿ ಹಾಕೋದ್ರಿಂದ ಅಥವಾ ದೊಡ್ಡ ಕವರಲ್ಲಿ ಹಾಕೋದ್ರಿಂದ ಇದು ಚೆನ್ನಾಗಿ ಬೆಳೆಯಲ್ಲ. ಇದಕ್ಕೆ ಸ್ವಲ್ಪ ಮರಳಾಗಿರುವಂಥ ಮಣ್ಣನ್ನು ತೊಗೊಬೇಕು. ಮರಳನ್ನು ಮಿಶ್ರಣ ಮಾಡಿದರೂ ನೀವು ಪರವಾಗಿಲ್ಲ ಮಣ್ಣಿಗೆ. ಆ ರೀತಿಯಾದಂತಹ ಕೆಂಪು ಮಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀವು ಅತಿಯಾದ ಗೊಬ್ಬರವನ್ನು ಹಾಕಲೇಬಾರ್ದು. ಅದರಿಂದ ಬುಡ ಕೊಳೆಯುತ್ತೆ ಮತ್ತು ಈ ಇನಿಷಿಯಲ್ ಸ್ಟೇಜಸ್ನಲ್ಲಿ ಯಾವುದೇ ಕಾರಣಕ್ಕೂ ಗಿಡ ಬದುಕುಳಿಯಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಯಾವುದೇ ಹೊಸ ಕಟ್ಟಿಂಗ್ಸ್ ಹಾಕ್ತಾ ಇದ್ದೀವಿ ಅಂದರೆ ಜೆರೇನಿಯಂನ, ನಾವು ಅದಕ್ಕೆ ಯಾವಾಗಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕಬೇಕು. ಈಗ ಇಲ್ಲಿ ಒಂದು ಕೋಲ್ ತೊಗೊಂಡು ನಾನು ಈ ಮಣ್ಣಲ್ಲಿ ಸ್ಪೇಸ್ ಮಾಡ್ತಾ ಇದ್ದೀನಿ. ಈ ತೆಂಗಿನ ನಾರು ಬರುತ್ತಲ್ಲ ಅದನ್ನು ಸ್ವಲ್ಪ ನೀರಿನಲ್ಲಿ ಅದ್ದಿ ಫಸ್ಟ್ ನಾನು ಈ ಕಟ್ಟಿಂಗ್ಸ್ನ ಬುಡಕ್ಕೆ ಸುತ್ತಿದ್ದೀನಿ. ಈಗ ನಾನು ಈ ಗಿಡನ ನಿಧಾನವಾಗಿ ನೆಡ್ತಾ ಇದ್ದೀನಿ. ನಾವು ಈ ಗಿಡಗಳನ್ನು ನೆಟ್ಟಾದ ನಂತರ ಪದೇ ನೀರು ಹಾಕ್ತಾ ಇರಬಾರ್ದು. ಮಣ್ಣು ಒಣಗಿದ್ರೆ ಮಾತ್ರ ಅಂಥ ಸಂದರ್ಭದಲ್ಲಿ ಲೈಟಾಗಿ ನೀರು ಹಾಕಬೇಕು. ಯಾಕಂದರೆ ಓವರ್ ವಾಟರಿಂಗ್ ಮಾಡೋದ್ರಿಂದ ಇದು ಕೊಳ್ತು ಹೋಗುತ್ತೆ. ಇದೇ ರೀತಿ ಕಟ್ಟಿಂಗ್ ಮೆಥಡ್ನ ಯೂಸ್ ಮಾಡಿ ನಾನಿಲ್ಲಿ ಸಾಕಷ್ಟು ಗಿಡಗಳನ್ನು ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದಕ್ಕೆ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಮ್ಮ ಚಾನಲ್ನ ಕಂಟೆಂಟ್ಗಳು ಡೈರೆಕ್ಟಾಗಿ ತಲುಪುತ್ತೆ. ಥ್ಯಾಂಕ್ ಯು.